केपी मगेन्नावर विद्यालयात श्रीकृष्ण जन्माष्टमी आणि दहीहंडी। श्रीकृष्ण राधेच्या वेशभूषेत चिमुकल्यांची नृत्य। मांजरी येथील मगेन्नावर शिक्षण संकुलात दहीहंडी कार्यक्रमासाठी श्रीकृष्ण आणि राधेच्या वेशभूषेत विद्यार्थी सहभागी झाले होते। श्रीकृष्णाला दही, दूध, लोणी आवडत असे, मात्र माता यशोदा दह्याचं रक्षण करण्यासाठी हंडी उंच ठिकाणी ठेवत असे। श्रीकृष्णाला तिथपर्यंत पोहोचण्यात मित्र मदत करत असत। याची आठवण म्हणून श्रीकृष्ण जन्माष्टमीच्या दुसऱ्या दिवशी दहीहंडीचा उत्सव सर्वत्र साजरा केला जातो। याच धर्तीवर श्री केपी मगेन्नावर इंग्लिश माध्यमच्या सेमी इंग्लिश विद्यालयात दहीहंडीचा कार्यक्रम उत्साहपूर्ण वातावरणात साजरा करण्यात आला। यावेळी शाळेतील नर्सरी, LKG व UKG विद्यार्थ्यांनी कृष्ण व राधेची वेशभूषा साकारली होती, तर मोठ्या वर्गातील विद्यार्थ्यांनी मनोरा रचून दहीहंडी फोडली। यावेळी शाळेच्या मुख्याध्यापिका नजमा नेचकर यांनी विद्यार्थ्यांना मार्गदर्शन केलं, तर शिक्षिका अलका कदम, रेखा पाटील यांनी कृष्ण व राधेची पूजा केली। याक्षिणी श्रीकृष्ण राधेच्या वेशभूषेतील मुलींनी विशिष्ट अशा गाण्यावर नृत्य केलं। यानंतर मनोरे रचून दहीहंडी फोडली। गोविंदा आला रे आला असा एकच जल्लोष केला। यावेळी विद्यार्थी-विद्यार्थिनी बहुसंख्येने उपस्थित होते। या दहीहंडी कार्यक्रमाच्या नियोजनाबद्दल शिक्षकांचे व विद्यार्थ्यांचे कौतुक व अभिनंदन संस्थेचे अध्यक्ष शीतल कुमार मगेन्नावर यांनी केलं। ಮೇಲೆ ಜನ್ಮ ತಾಳಿದ ಭೂಮಿ ಮೇಲಿರುವಂತಹ ಎಲ್ಲ ಒಂದು ದುಷ್ಟರನ್ನ ಸಂಹಾರ ಮಾಡಿದ। ಅದೇ ರೀತಿಯಾಗಿ ಪ್ರತಿ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತೀವಿ। ಶ್ರೀಕೃಷ್ಣ ಎಷ್ಟು ತುಂಟ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂತಂದ್ರೆ ಅವನು ಮಾಡಿದ್ದೆಲ್ಲ ಕೇವಲ ಲೋಕದ ಉದ್ಧಾರಕ್ಕಾಗಿ। ಲೋಕದ ಜನರು ತಮ್ಮನ್ನು ತಾವು ಜೀವನ ಉದ್ಧಾರ ಮಾಡ್ಕೊಳ್ಳಿ, ಕೇವಲ ಬದುಕುವುದು ತಿನ್ನೋದಕ್ಕೋಸ್ಕರ ಬದುಕೋದಲ್ಲ, ಜೀವನದಲ್ಲಿ ಸಂಸಾರದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡಿ ಅನ್ನುವಂಥ ಉದ್ದೇಶದಿಂದ ಶ್ರೀಕೃಷ್ಣ ಜನ್ಮ ತಾಳಿದ। ಅದೇ ರೀತಿಯಾಗಿ ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂತ ಯಾರಿಗಾದ್ರೂ ಗೊತ್ತಾ? ಶ್ರೀಕೃಷ್ಣನ ಜನ್ಮ ಆಗಿದ್ದು ಎಲ್ಲಿ? ಬೃಂದಾವನ್। ಮತ್ತೆ ಶ್ರೀಕೃಷ್ಣ ಹುಟ್ಟಿದ್ದು ಆಕ್ಚುಲಿ ಜೈಲಿನಲ್ಲಿ, ನಿಮ್ಗೆ ಗೊತ್ತಿರ್ಬೋದು। ಕೃಷ್ಣನಿಗೆ ಹೆತ್ತ ತಂದೆ ತಾಯಿ ಒಬ್ಬರಾಗಿದ್ರೆ ಸಾಕು ತಂದೆ ತಾಯಿ ಇನ್ನೊಬ್ರು। ಕೃಷ್ಣನ ಹೆತ್ತ ತಂದೆ ತಾಯಿ ಯಾರು? ದೇವಕಿ ಮತ್ತು ವಸುದೇವ। ಶ್ರೀಕೃಷ್ಣನ ಸಾಕು ತಂದೆ ತಾಯಿ ಯಾರು? ಯಶೋದೆ ಮತ್ತು ನಂದ ಮಹಾರಾಜ। ವೆರಿ ಗುಡ್, ಯಶೋದೆ ಮತ್ತು ನಂದ ಮಹಾರಾಜ। ಅವನು ಜೈಲಿನಲ್ಲಿ ಹುಟ್ಟಿದ ಮೇಲೆ ವಿಷ್ಣುವಿನ ರೂಪ ತಾಳಿ ಅವನು ಹೇಳ್ದ, ಗೋಕುಲದಲ್ಲಿ ನನ್ನನ್ನ ಒಯ್ದು ಬಿಟ್ಟು ಬನ್ನಿ, ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣು ಮಗು ಜನ್ಮ ತಾಳಿರುತ್ತೆ, ಅದನ್ನ ತಗೊಂಡು ಬಂದು ಇಲ್ಲಿ ಹಾಕಿ ಅಂತ। ಅವಾಗ ನಿಮ್ಗೆ ಆಲ್ರೆಡಿ ನಾನು 5th, 6th, 7th ಅವ್ರಿಗೆಲ್ರಿಗೂ ನಾನು ಕತೆ ಹೇಳಿದ್ದೀನಿ ಯಾವ ರೀತಿ ಆಗಿದೆ ಅಂತ। ಲೋಕದ ಉದ್ಧಾರಕ್ಕಾಗಿ ಅವನು ಜನ್ಮ ತಾಳಿದ, ಲೋಕವನ್ನ ಉದ್ಧಾರ ಮಾಡಿದ। ಅದೇ ರೀತಿಯಾಗಿ ಅವನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ, ಎಲ್ರಿಗೂ ಗೊತ್ತು ಅವನಿಗೆ ಬೆಣ್ಣೆ ಅಂತಂದ್ರೆ ತುಂಬಾನೇ ಇಷ್ಟ। ಅದಕ್ಕಾಗಿ ಪ್ರತಿಗೆಯಲ್ಲಿ ಏನಿರ್ಬೋದು, ಮೊದಲೆಲ್ಲ ಬೆಣ್ಣೆ ಇರ್ತಿತ್ತು, ಇವಾಗ ನಾವು ಬೆಣ್ಣೆ ಹಾಕಿಲ್ಲ। ಅವನು ಬೆಣ್ಣೆ ಏನಂತಂದ್ರೆ ಕದಿತಿದ್ದ ಕೃಷ್ಣ, ಎಲ್ರ ಮನೆ ಹೋಗಿ ಬೆಣ್ಣೆ ಕದಿತಿದ್ದ, ಯಾಕಂತಂದ್ರೆ ತುಂಬಾ ಇಷ್ಟ ಆಗಿರೋದು ಬೆಣ್ಣೆ। ಅದಕ್ಕಾಗಿ ನಮ್ಮಲ್ಲಿ ಸ್ಕೂಲಲ್ಲಿ ಇವತ್ತು ತುಂಬಾ ಜನ ಕೃಷ್ಣ ಆಗಿದ್ದಾರೆ, ಅದೇ ರೀತಿಯಾಗಿ ರಾಧೆಯರು ಸಹಿತ ಆಗಿದ್ದಾರೆ। ಸೊ ಅವ್ರ ಕೈಯಿಂದ ಏನಪ್ಪಾ ಅಂತಂದ್ರೆ ಈ ಗಡಿಗೆ ಹೊಡೆಯುವಂತಹ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದೀವಿ। ಹಾಗೇನೆ ಈಗ ನಮ್ಮ HM ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡ್ಕೊಡ್ಬೇಕಂತೇಳಿ। यावेळी शिक्षिका लक्ष्मी पाटील, भारती मट्टूर, मेघा लंबुगोळ, शिवलीला कोकणे, राजश्री पाटील यांच्यासह शिक्षक उपस्थित होते। महानकरी न्यूजसाठी राजू कोळी, मांजरी। ताज्या बातम्यांसाठी महानकरीला सबस्क्राइब करा आणि बेल आयकॉनला क्लिक करा।